ಪೊಂಗು ಪುರಾಣ ಅಲ್ಲ. ಇವತ್ತಿನ ವಿಡಿಯೋ ಬಂದು ಗೊತ್ತು, ನೀವೆಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ. UI ದ ವರ್ಲ್ಡ್ ಮೂವಿ ರಿವ್ಯೂ ಅನ್ನೋದಕ್ಕಿಂತ ಮುಖ್ಯವಾಗಿ ಇದನ್ನು ನಾನು ನೋಡಿ ಎಷ್ಟು ನಾನು ಅರ್ಥ ಮಾಡ್ಕೊಂಡೆ, ಆಮೇಲೆ ಯಾವ ಥರ ಇರುತ್ತೆ ಅನ್ನೋದೊಂದು ವಿಡಿಯೋ. ವೆರಿ ಸ್ಮಾರ್ಟ್. ದಯವಿಟ್ಟು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ನಿಮಗೆ ಬಿಟ್ಟಿದ್ದು, ಬಟ್ ದಯವಿಟ್ಟು ಇವು ಮೂರೂ ಮಾಡಿ. ಭಗವಂತ, ಇವತ್ತು ನನ್ನ ಅಂಗಡಿಗೆ ತುಂಬ ವ್ಯಾಪಾರ ಆಗೋಗಿ ಮಾಡು. ಎ ಮೂವಿ ಉಪೇಂದ್ರ, ಈ ಉಪೇಂದ್ರ ಯೂನಿವರ್ಸ್ ಅಂತ ಏನಿದೆ, ಈ ಯೂನಿವರ್ಸ್ ಅಂತ ಕಂಡಿಡಿದಿದೆ ಉಪೇಂದ್ರ ಅವರು. ಆ್ಯಕ್ಚುಲಿ ಜಮಾನ್ದಲ್ಲೇ ಮಾಡ್ಬಿಟ್ಟವ್ರೆ. ಅರ್ಥ ಆಯಿತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ಬಂದ ಚಿಲ್ಟಾರಿ ಪಲ್ಟಾರಿಗಳು ಬೇರೆ ಲ್ಯಾಂಗ್ವೇಜಲ್ಲಿ ಈಗ ಅವ್ರವ್ರು ಮಾಡ್ಕೊತಾವ್ರೆ. ಇರಲಿ, ಏನೋ ಹೊಡೆದಂಗಾಯ್ತು. ಕ್ಯಾಸ್ಟಿಂಗ್ ವಿಚಾರದಲ್ಲಿ ರೇಷ್ಮಾ ನಾಣಯ್ಯ, ಸನ್ನಿ ಲಿಯೋನ್ ಅಂತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಸನ್ನಿ ಲಿಯೋನ್. ಬಟ್ ನನಗನ್ಸಿದ್ದು ಏನಂದರೆ ಅಲ್ಲಿ ಮ್ಯೂಸಿಕ್ ಬರುತ್ತೆ ಗೊತ್ತಾ, ಒಂದು ಸೌಂಡ್ ಎಫೆಕ್ಟ್ಸು. ಮೇ ಬಿ ಅದು ಸನ್ನಿ ಲಿಯೋನಿ ಅವ್ರದ್ದೇ ಇರಬೇಕು. ಅರ್ಥ ಆಯಿತು ಅನ್ಸುತ್ತೆ. ಹೌದು ಅನ್ಕೋತೀನಿ. ಅದು ಬಿಟ್ಟರೆ ನೀತು, ಗುರುಪ್ರಸಾದ್ ಅವ್ರು ಏನು ನೆಕ್ಸ್ಟ್ ಲೆವೆಲ್ ಗುರುವ್ರದ್ದು. UI ಮೂವಿಲಿ ನಾನೊಂದು ಅಬ್ಸರ್ವ್ ಮಾಡಿದೆ. ಲಾಸ್ಟಲ್ಲಿ ಒಂದು ಡೈಲಾಗ್ ಹೊಡಿತಾರಲ್ಲ, ಇನ್ನು 5 ತಿಂಗಳು ಟೈಮ್ ಕೊಡಮ್ಮ ಅಂತ ಒಂದು ಡೈಲಾಗ್ ಹೊಡಿತಾರಲ್ಲ, ಅದೇನಾದರೂ ಈ ಅಂದರೆ ನೆಕ್ಸ್ಟ್ 2025ಗೆ ನೆಕ್ಸ್ಟ್ 2ನೇ ಪಾರ್ಟ್ ರಿಲೀಸ್ ಆಗೋ ಪ್ರೋಗ್ರಾಮ್ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ. ನೋಡೋಣ. ಇನ್ನೂ ಡಿಕೋಡ್ ಮಾಡೋದು ತುಂಬ ಇದೆ. ನಾನಂತೂ 2 ಸಲ ನೋಡಿದ್ದೀನಿ, ಇನ್ನೂ 2 ಸಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಕಾರ್ಯ ಎಲ್ಲ ಮುಗಿಸಿ ನೋಡೋ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಎಷ್ಟು ಸಲ ನೋಡಿದ್ದೀರಾ, ಆಮೇಲೆ ಯಾವುದನ್ನು ಡಿಕೋಡ್ ಮಾಡಿದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ, ಚರ್ಚೆ ಮಾಡೋಣ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡೋಕ್ಕೂ ಒಂದು ದಾರಿ ಆಗುತ್ತೆ ನನಗೂ. ಅವರು ಈಗ ಬರೋ ದೊಡ್ಡ ಮೂವಿ, ಬಜೆಟ್ ಮೂವಿ ಯಾವ್ಯಾವ ಇದೆ ಅದರಲ್ಲೆಲ್ಲ ಈ ಥರನೇ ನೆಕ್ಸ್ಟ್ ಲೆವೆಲ್ ಏನೋ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಟ್ಬಿಟ್ಟು ಹೋಗ್ತಾರೆ. ಇನ್ನು ರವಿಶಂಕರ್ ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ದಾರೆ. ಈಗ ನಮಗೆ ಎಲ್ಲೆಲ್ಲಿ ಸ್ವಲ್ಪ ಕಾಮಿಡಿ ಬೇಕು ಅನಿಸುತ್ತೋ ಅವಾಗ ಅವ್ರು ಬಂದು ಸಿಂಗಲ್ ಹ್ಯಾಂಡಲ್ ಮೇಲೆತ್ತಿದ್ದಾರೆ. ನೆಕ್ಸ್ಟ್ ಲೆವೆಲೆಲ್ಲ ಇದೆ. ಇನ್ನು ಆ ಕಾಕ್ರೋಚ್ ಸುದಿ ಅವರು ನೆಕ್ಸ್ಟ್ ಲೆವೆಲ್, ರವಿಶಂಕರ್ ಅವ್ರ ಮಗನ ಥರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಇದೆಯಲ್ಲ, ಅವರು ಇಂಡೈರೆಕ್ಟಾಗಿ ಇದನ್ನು ಹೇಳಿರೋದು, ಆ್ಯಕ್ಚುಲಿ ಡೈರೆಕ್ಟಾಗಿ ಹೇಳವ್ರೆ, ಬಟ್ ಅದನ್ನು ತೋರಿಸೋ ರೀತಿನ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸವ್ರೆ. ಇದನ್ನು ಇನ್ಯಾರೂ ನಿಜ ಮಾಡೋಕ್ಕಂತೂ ಆಗಲ್ಲ. ಈ ಥರ ಯೋಚನೆಗಳು ಉಪೇಂದ್ರ ಅವ್ರ ತಲೆಗೆ ಬಿಟ್ಟು ಇನ್ಯಾರ ತಲೆಗೂ ಕ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಉಪೇಂದ್ರ ಅವ್ರು ಮಾಡಿರೋ ಸಿನಿಮಾ ಅಂತ ಕುಂಡುಂಗೆ ತೋರಿಸಿದ್ರು, ಕಿವುಡುಂಗೆ ಕೇಳಿಸಿದ್ರು ಪಕ್ಕ ಹೇಳ್ಬಿಡ್ತಾನೆ. ಆ ಥರ ನೆಕ್ಸ್ಟ್ ಲೆವೆಲಲ್ಲಿ ಮಾಡವ್ರೆ. ಮೇಯ್ನಾಗಿ ನನಗಿಷ್ಟ ಆಗಿದ್ದು ಈ ಸಾಧು ಕೋಕಿಲ್ ಅವ್ರ ಕ್ಯಾರೆಕ್ಟ್ರನ್ನ ಪಕ್ಕ ಇದು ಮೀಡಿಯಾದವ್ರಿಗೆ ಹೋಲಿಸಿರೋದು. ಇದನ್ನೇ ಏನಾದರೂ ದರ್ಶನ್ ಅವ್ರನ್ನ ಹಾಕೊಂಡು ಮಾಡಿದ್ದಿದ್ರೆ ಗೊತ್ತಲ್ಲ, ಪಕ್ಕ ಅದೇ ಡೈಲಾಗ್ ಬರ್ತಿತ್ತು. ಬಟ್ ಸಾಯಿಸ್ತಾರಲ್ಲ, ಅದ್ರ ಬದಲು ಬೇರೆ ಏನಾದರೂ ನೆಕ್ಸ್ಟ್ ಲೆವೆಲ್ ಏನಾದ್ರು ಚೇಂಜ್ ಆಗೋ ಥರ ಇದ್ದಿದ್ರೆ ಇನ್ನೂ ಸೈಕ್ ಆಗಿರೋದು. ಬಟ್ ಇರಲಿ, ಅವ್ರು ಮಾಡೋವ್ರೆ ಅಂದರೆ ಚೆನ್ನಾಗೇ ಐತೆ, ಅದನ್ನು ನಾವು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಥಿಯೇಟರಲ್ಲೇ ದಯವಿಟ್ಟು ಹೋಗಿ, ಮಸ್ಟ್ ವಾಚ್ ಮೂವಿ ಇದು ಆಲ್ಮೋಸ್ಟ್ ರೇಟಿಂಗ್ಸ್ ಎಲ್ಲ ನೀವೇ ಹೋಗಿ ಚೆಕ್ ಮಾಡಿ, ರೇಟಿಂಗ್ಸ್ ಎಷ್ಟಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಥಿಯೇಟರಲ್ಲೇ ಹೋಗಿ ನೋಡಿ ಅಷ್ಟೇ. ಈ ಮೂವಿ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕು, ಕಮೆಂಟು, ಸಬ್ಸ್ಕ್ರೈಬು ಮಾಡಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಏನಾದರೂ ಮಾತಾಡೋ ಅಂಥದ್ದು ಏನಾದರೂ ಇದ್ದರೆ ಮಾತಾಡೋಣ. ಸಿಗೋಣ. ಎಲ್ಲಿದೆ ನಾನು? ಎಂಟರ್ಟೈನ್ಮೆಂಟ್. ಯು ಆರ್ ಮೈ ಎಂಟರ್ಟೈನ್ಮೆಂಟ್ ಚಿನ್ನ. ಕಾಮಾನ್ ಚಿನ್ನ, ಹೋಗೋಣ.